ಹಲೋ ಫ್ರೆಂಡ್ಸ್, ನಮಸ್ತೆ. ಇವತ್ತು ನಾನು ತುಂಬಾ ಸುಲಭವಾಗಿ ಹಬ್ಬಕ್ಕೋಸ್ಕರ ಕಡುಬು ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಕಡುಬಿನ ಜೊತೆ ಕಟ್ಟಿನ ಸಾರು ಎಲ್ಲನೂ ಯಾವ ರೀತಿ ಮಾಡ್ಕೊಳ್ಬೋದು ನೋಡೋಣ. ಮೊದಲು ಒಂದು ಕುಕ್ಕರ್ಗೆ ನಾನಿಲ್ಲಿ 1 ಗ್ಲಾಸ್ ಕಡಲೆಬೇಳೆನ ಹಾಕೋತಾ ಇದ್ದೀನಿ. ಕಡಲೆಬೇಳೆ ಬದಲು ನೀವು ತೊಗರಿಬೇಳೆಯಲ್ಲೂ ಮಾಡ್ಕೊಳ್ಬೋದು. ಹಾಕಿದ ನಂತರ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ತೊಳೆದುಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ತೊಳೆದು ನೀರನ್ನೆಲ್ಲ ತೆಗೆದು ಚೆನ್ನಾಗಿರುವ 3 ಗ್ಲಾಸ್ ನೀರನ್ನು ಹಾಕಿಕೊಳ್ಳಿ. 1 ಗ್ಲಾಸ್ ಕಡಲೆಬೇಳೆಗೆ 3 ಗ್ಲಾಸ್ ನೀರು ಸಾಕಾಗುತ್ತೆ. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ಳಿ. ನಂತರ ಕುಕ್ಕರ್ ಮುಚ್ಚಳಿಗೆ ಸ್ವಲ್ಪ ಎಣ್ಣೆ ಹಚ್ಚಿಕೊಳ್ಳಿ. ಈ ರೀತಿ ಎಣ್ಣೆ ಹಚ್ಚುವುದರಿಂದ ಮೇಲೆ ನೀರು ಸ್ವಲ್ಪನೂ ಬರುವುದಿಲ್ಲ, ಬೇಳೆ ತುಂಬ ಚೆನ್ನಾಗಿ ಕುದಿಯುತ್ತೆ. ನೋಡಿ, ಮುಚ್ಚಳ ಮುಚ್ಚಿ 3 ವಿಜಿಲ್ ಬರುವವರೆಗೂ ಬೇಯಿಸಿಕೊಳ್ಳಿ. ನಂತರ ಇನ್ನೊಂದು ಪಾತ್ರೆಯಲ್ಲಿ ನಾನು ಅಕ್ಕಿ ನೆನೆ ಹಾಕಿದ್ದೆ. ಅದರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ 1 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಈ ರೀತಿ ಎಣ್ಣೆ ಹಾಕುವುದರಿಂದ ಅನ್ನ ಸ್ವಲ್ಪನೂ ಅಂಟುವುದಿಲ್ಲ, ತುಂಬ ಚೆನ್ನಾಗಿ ರೆಡಿಯಾಗುತ್ತೆ. ಇದನ್ನು ನಾನು ಕುದಿಯಲು ಇಡ್ತಾ ಇದ್ದೀನಿ. ಅನ್ನ ಹಾಗೂ ಬೇಳೆ ಕುದಿಯೋ ತನಕ ಒಂದು ಪಾತ್ರೆಗೆ 2 ಗ್ಲಾಸ್ ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಅದಕ್ಕೆ 1 ಚಿಟಿಕೆ ಅರಿಶಿಣ ಹಾಗೂ 1 ಚಿಟಿಕೆ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ. ನಂತರ 2 ಸ್ಪೂನ್ ಎಣ್ಣೆ ಹಾಕೊಳ್ಳಿ. ಎಣ್ಣೆ ಹಾಕಿದ ನಂತರ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ. ನಾವು ಅರಿಶಿಣ ಪುಡಿ ಹಾಕುವುದರಿಂದ ಕಡುಬು ನೋಡಲು ತುಂಬ ಚೆನ್ನಾಗಿ ಬರುತ್ತೆ ಕಲರ್. ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಕೊಂಡು ಗಟ್ಟಿಯಾಗಿ ನಾದ್ಕೊಳ್ಬೇಕು. ನಾವು ಒಬ್ಬಟ್ಟು ಮಾಡ್ತಾ ಇದ್ದರೆ ಸ್ವಲ್ಪ ಮೃದುವಾಗಿ ನಾದ್ಕೊಳ್ತೀವಿ, ಆದರೆ ಕಡುಬು ಮಾಡುವಾಗ ಸ್ವಲ್ಪ ಗಟ್ಟಿನೇ ಇರಬೇಕು. ನೋಡಿ, ಚಪಾತಿ ಅದಕ್ಕೆ ಇದ್ದರೆ ಸಾಕು. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ನೆನೆಯಲು ಬಿಡಿ. ಒಂದು 15 ನಿಮಿಷ ಈ ಹಿಟ್ಟು ನೆನೆದರೆ ಸಾಕು. ಅಲ್ಲಿಯ ತನಕ ನಾವು ಹೂರಣ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಅನ್ನನೂ ರೆಡಿಯಾಗಿದೆ. ಇಲ್ಲಿ ಬೇಳೆನೂ ಕುದೀತಾ ಇದೆ. ನೋಡಿ, 3 ವಿಜಲ್ ಬಂದ ನಂತರ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ನೋಡಿ, ಗ್ಯಾಸ್ ಆಫ್ ಮಾಡಿದ ನಂತರ ಸ್ವಲ್ಪ ತಣ್ಣಗಾದ ನಂತರ ಬೇಳೆ ತೆಗೆದುಕೊಳ್ಳಿ. ನೋಡಿ, ಎಷ್ಟೊಂದು ಚೆನ್ನಾಗಿ ಬೇಳೆ ಬೆಂದಿದೆ. 3 ವಿಜಿಲ್ನಲ್ಲೇ ಬೇಳೆ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಒಂದು ಸಲ ನೀವು ಚೆಕ್ ಮಾಡ್ಕೊಳ್ಳಿ. ಸಾಫ್ಟಾಗಿ ಬೆಂದಿದ್ರೆ ಸಾಕು. ಸ್ವಲ್ಪ ಇನ್ನೂ ಗಟ್ಟಿ ಇದ್ದರೆ ಮುಚ್ಚಳ ಮುಚ್ಚಿ ಇನ್ನೊಂದು ವಿಜಿಲ್ ಕೂಗಿಸಿದ್ರೂ ನಡೆಯುತ್ತೆ. ನೋಡಿ, ಈ ಬೇಳೆ ತುಂಬ ಚೆನ್ನಾಗಿ ಬೆಂದಿದೆ. ಒಂದು ಪಾತ್ರೆಯ ಮೇಲೆ ಜರಡಿ ಇಟ್ಟು ಈ ಬೇಳೆ ಸೋಸ್ಕೊಳ್ತಾ ಇದ್ದೀನಿ. ನಾವು ಕಟ್ಟಿನ ಸಾರು ಮಾಡೋಕ್ಕೋಸ್ಕರ ಈ ಬೇಳೆಯಲ್ಲಿರುವ ನೀರಿನಿಂದ ಮಾಡ್ಕೊಳ್ತೀವಿ, ಅದಕ್ಕೋಸ್ಕರ. ನೋಡಿ, ಈ ರೀತಿ ಸೋಸಿದ ನಂತರ ಈ ನೀರನ್ನು ಪಕ್ಕಕ್ಕಿಡಿ. ಇವಾಗ ಅದೇ ಕುಕ್ಕರಿಗೆ ಕಡಲೆಬೇಳೆಯನ್ನು ಹಾಕೊಳ್ತಾ ಇದ್ದೀನಿ, ಬೇಯಿಸಿರುವುದು ಎಲ್ಲನೂ ಇದೇ ಕುಕ್ಕರ್ಗೆ ಹಾಕ್ಕೊಂಡು ನಾವು ಗ್ಯಾಸ್ ಮೇಲೆ ಇಟ್ಕೊಳ್ಬೇಕು. ಇದಕ್ಕೆ ನಾವು 1 ಗ್ಲಾಸ್ ಕಡಲೆಬೇಳೆ ತಗೊಂಡ್ರೆ 1 ಗ್ಲಾಸ್ ಬೆಲ್ಲ ಹಾಕ್ಕೊಳ್ಬೇಕು. ನೀವು ಬೆಲ್ಲ ಬೇಕಾದರೆ ಬೆಲ್ಲ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಸಕ್ಕರೆಯಿಂದನೂ ಮಾಡ್ಕೊಳ್ಬೋದು. ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು, ಬೆಲ್ಲದಿಂದನೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. 1 ಚಿಟಿಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಳ್ಳಿ, ಏಕೆಂದರೆ ಕಡುಬು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತವೆ, ಅದಕ್ಕೋಸ್ಕರ. ನೋಡಿ, ಬೆಲ್ಲ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಕುದಿಸಿಕೊಳ್ಳಿ. ಬೆಲ್ಲ ಎಲ್ಲ ಕರಗಿ ಕಲರ್ ಚೇಂಜ್ ಆಗುವವರೆಗೂ ಕುದಿಸ್ಕೊಳ್ಬೇಕು. ಇದು ಸಣ್ಣ ಉರಿಯಲ್ಲಿ ಮಾಡ್ಕೊಳ್ಳಿ. ನೀವು ಸಕ್ಕರೆ ಹಾಕಿದ್ರೂ ಇದೇ ರೀತಿ ಮಾಡ್ಕೊಳ್ಬೇಕು. ನೋಡಿ, ಇಷ್ಟೊಂದು ಬೇಯಿಸ್ಕೊಂಡ್ರೆ ಸಾಕು. ನೋಡಿ, ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಇದನ್ನು ಇವಾಗ ನಾವು ರುಬ್ಕೊಳ್ಬೇಕು. ನಾನು ಇಲ್ಲಿ ಪುರಾಣ ಪಾತ್ರೆಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಕಡೆ ಬೇಳೆ ಅರಿಯೋಕ್ಕಂತಲೇ ಈ ರೀತಿ ಇರೋದನ್ನು ತೆಗೆದುಕೊಳ್ತೀವಿ. ನಿಮ್ಮ ಹತ್ರ ಇಲ್ಲದಿದ್ದರೆ ನೀವು ಮಿಕ್ಸರ್ನಲ್ಲಿ ಮಾಡಿಕೊಂಡ್ರೂ ನಡೆಯುತ್ತೆ. ಇಲ್ಲಿ ಪುರಾಣ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ತುಂಬ ಬೇಗ ಮಾಡ್ಕೊಳ್ಬೋದು. ಈ ರೀತಿ ಪಾತ್ರೆಗೆ ಸೆಟ್ ಮಾಡಿ ಈ ರೀತಿ ತಿರುಗಿಸ್ಕೊಳ್ಳಿ, ತುಂಬ ಸುಲಭವಾಗಿ ತಿರುಗುತ್ತೆ. ಇವಾಗ ಒಂದು ಪಾತ್ರೆಯ ಮೇಲೆ ಈ ಪುರಾಣ ಪಾತ್ರೆನ ಇಟ್ಕೊಂಡು ಇದರೊಳಗೆ ಬೇಳೆ ಹಾಕೊಳ್ಳಿ. ಒಂದೇ ಸಲ 1 ಗ್ಲಾಸ್ ಬೇಳೆ ಕೂಡುತ್ತೆ. ಸೈಜಲ್ಲಿ ದೊಡ್ಡದಿರೋದರಿಂದ ಇದರಲ್ಲಿ 1 ಗ್ಲಾಸ್ ಒಂದು ಸಲ ನಾವು ರುಬ್ಕೊಳ್ಬೋದು. ನೋಡಿ, ಈ ರೀತಿ ಕಂಟಿನ್ಯೂ ತಿರುಗಿಸೋದ್ರಿಂದ ಬೇಳೆ ತುಂಬ ಚೆನ್ನಾಗಿ ಬೀಳುತ್ತೆ. ಹಾಗೂ ತುಂಬ ಪೇಸ್ಟ್ ಥರನೂ ಅಲ್ಲ, ತುಂಬ ತರಿತರನೂ ಇಲ್ಲ, ತುಂಬ ಚೆನ್ನಾಗಿ ಹೂರಣ ರೆಡಿಯಾಗುತ್ತೆ.
ನೋಡಿ ಎಷ್ಟೊಂದು ಚೆನ್ನಾಗಿ ಬರ್ತಾ ಇದೆ ಅಂತ. ಇದೇ ರೀತಿ ಉಳಿದಿರುವ ಎಲ್ಲನೂ ರುಬ್ಕೊಳ್ಳಿ. ರುಬ್ಬಿದ ನಂತರ ನೋಡಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ಇದಕ್ಕೆ ಸೋಪು ಹಾಗೂ ಇಲೈಚಿ ಪುಡಿ ಹಾಕ್ಕೊಳ್ಬೇಕು. ಅದಕ್ಕೋಸ್ಕರ ಗ್ಯಾಸ್ ಮೇಲೆ ಒಂದು ಕಡಾಯಿನಿಟ್ಟು ಅದಕ್ಕೆ 1 ಸ್ಪೂನ್ ಸೋಪು ಹಾಗೆ ಒಂದು 4 ಇಲೈಚಿಯನ್ನು ಬೀಜ ಹಾಕ್ಕೊಳ್ತಾ ಇದ್ದೀನಿ. ಇವೆರಡು ಹುರಿದ ನಂತರ ಇದರ ಪೌಡರ್ ಮಾಡಿಕೊಂಡು ಈ ರುಬ್ಕೊಂಡಿರುವ ಹೂರಣಕ್ಕೆ ಹಾಕ್ಕೊಳ್ಬೇಕು. ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಕಡಲೆಬೇಳೆಯ ಹೂರಣಕ್ಕೆ ಸೋಪು ಹಾಗೂ ಇಲೈಚಿ ಪುಡಿ ಚೆನ್ನಾಗಿ ಮಿಕ್ಸ್ ಆಗಿರಬೇಕು. ಇದರ ಘಮ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪಾತ್ರೆಗೆ ತೆಗೆದುಕೊಳ್ಳಿ. ನೋಡಿ ಎಷ್ಟೊಂದು ಗಟ್ಟಿಯಾಗಿ ಬಂದಿದೆ ಅಂತ. ತುಂಬ ತೆಳುವೂ ತುಂಬ ಗಟ್ಟಿನೂ ಇಲ್ಲ, ಸಾಫ್ಟಾಗಿ ಬರುತ್ತೆ. ಇವಾಗ ನಾವು ಕಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ ನೆನೆಸಿರೋ ಹುಣಸೆ ಹಣ್ಣಿನ ರಸ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಹುಣಸೆ ಹಣ್ಣು ಕಿವುಚಿ ರಸ ತೆಗೆದುಕೊಳ್ಬೇಕು ನೋಡಿ. ಈ ರೀತಿ ಚೆನ್ನಾಗಿ ಕೈಯಿಂದ ಕಿವುಚಿದ್ರೆ ರಸ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಹುಣಸೆ ಹಣ್ಣಿನ ರಸ ತೆಗೆದುಕೊಳ್ಳಿ. ಸ್ವಲ್ಪ ಹುಳಿ ಕಡಿಮೆ ಬೇಕಾದರೆ ಕಡಿಮೆ ಹಾಕ್ಕೊಳ್ಳಿ, ಸ್ವಲ್ಪ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ. ನಾವು ಇವಾಗಲೇ ನೀರು ಮಿಕ್ಸ್ ಮಾಡ್ಕೊಳ್ಬೇಕು, ನಂತರ ನೀರು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಬರುವುದಿಲ್ಲ. ನಂತರ ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನೋಡಿಕೊಂಡು ಹಾಕಿಕೊಳ್ಳಿ. ಖಾರದ ಪುಡಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೀವು ಖಾರ ಉಪ್ಪು ಮಸಾಲೆ ಎಲ್ಲ ನೀವು ಯಾವ ಕ್ವಾಂಟಿಟಿಯಲ್ಲಿ ಮಾಡ್ತೀರಾ ಅದನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಗ್ಯಾಸ್ ಮೇಲೆ ಇಟ್ಟು ಕುದಿಯಲು ಬಿಡಬೇಕು. ಇವಾಗ ನಾವು ಕುದಿಯುತ್ತಿರುವ ಈ ಹುಣಸೆ ಹಣ್ಣಿನ ರಸಕ್ಕೆ ಕಡಲೆಬೇಳೆಯ ನೀರನ್ನು ಹಾಕ್ಕೊಳ್ಬೇಕು. ನಾವು ಕುದಿಸಿ ತೆಗೆದಿರುವ ನೀರು. ಇದರ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ. ಒಬ್ಬಟ್ಟಿನ ಜೊತೆ, ಹೋಳಿಗೆ ಜೊತೆ, ಕಡುಬಿನ ಜೊತೆ ಎಲ್ಲದ್ರ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ನಮ್ಮ ಕಡೆ ನಾವು ಹೋಳಿಗೆ ಮಾಡುವಾಗ ಹಾಗೂ ಕಡುಬು ಮಾಡುವಾಗ ಮಾಡ್ಕೊಳ್ತೀವಿ. ಗ್ಯಾಸ್ ಮೇಲೆ ಒಂದು ಕಡಾಯಿನಿಟ್ಟು ಅದಕ್ಕೆ ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು ಅರ್ಧ ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ. ನಂತರ ಒಂದು ಸ್ವಲ್ಪ ದಾಲ್ಚಿನ್ನಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು 4 ಪಲಾವ್ ಎಲೆ, ಇದಕ್ಕೆ ಒಂದು 4ರಿಂದ 5 ಒಣಮೆಣಸಿನ್ಕಾಯಿ, ನಂತರ ಸಿಪ್ಪೆ ಸುಲಿದು ಕುಟ್ಟಿರುವ ಬೆಳ್ಳಗಡ್ಡಿ ಹೋಳು. ಇದೇ ರೀತಿ ಸ್ವಲ್ಪ ಕುಟ್ಟಿರುವ ಅಲ್ಲನ್ನು ಹಾಕ್ಕೊಳ್ತಾ ಇದ್ದೀನಿ. ಅಲ್ಲ ಬೆಳಗಡ್ಡಿ ಇದ್ದರೆ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ ನೋಡಿ. ಇದಕ್ಕೆ ಒಂದು 2 ಇಲೈಚಿ ಹಾಕ್ಕೊಂಡು ಬೆಳಗಡ್ಡಿಯ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ. ಇದಕ್ಕೆ ಸ್ವಲ್ಪ ಕರಿಬೇವಿನ ಎಲೆ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವಿನ ಎಲೆ ಹಾಕಿದ ನಂತರ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೋಡಿ. ಈ ರೀತಿ ಫ್ರೈ ಮಾಡಿದ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಒಂದು ಕೊಬ್ಬರಿಯನ್ನು, ಒಣ ಕೊಬ್ಬರಿ ಇರುತ್ತೆ ಅಲ್ವಾ, ಗ್ಯಾಸ್ ಮೇಲೆ ಸುಟ್ಟಿ ಅದನ್ನು ಪೌಡರ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಇಲ್ಲಾಂದರೆ ಒಲೆಯಲ್ಲಿ ಸುಟ್ಟರು ತುಂಬ ಚೆನ್ನಾಗಿರುತ್ತೆ ನೋಡು. ಕೊಬ್ಬರಿ ಹಾಕಿದ ನಂತರ ಸ್ವಲ್ಪ ಮಿಕ್ಸ್ ಮಾಡಿ ಕುದಿಯುತ್ತಿರುವ ಹುಣಸೆ ಹಣ್ಣಿನ ರಸಕ್ಕೆ ಹಾಕ್ಕೊಳ್ಬೇಕು. ಇವಾಗ ಸಾಂಬಾರು ರೆಡಿಯಾಗುತ್ತೆ. ಇವಾಗ ಇದಕ್ಕೆ ಒಂದು ಉಳ್ಳಾಗಡ್ಡಿಯನ್ನು ಸುಟ್ಟಿ ಪೇಸ್ಟ್ ಮಾಡ್ಕೊಳ್ಬೇಕು. ಚೆನ್ನಾಗಿದು ಬ್ಲ್ಯಾಕ್ ಕಲರ್ ಬರೋವರೆಗೂ ಸುಟ್ಟಿ ಅದರ ಪೇಸ್ಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಉತ್ತರ ಕರ್ನಾಟಕ ಕಡೆಗೆ ಇದು ತುಂಬಾ ಇಷ್ಟಪಡುತ್ತಾರೆ. ಈ ಸಾರಂತೂ 2 ದಿವಸ ಆದರೂ ಹಾಳಾಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಅನ್ನದ ಜೊತೆ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ. ಈ ಕಟ್ಟಿನ ಸಾರು ರೆಡಿ ಆಗುವ ತನಕ ಇಲ್ಲಿ ಹಿಟ್ಟು ತುಂಬ ಚೆನ್ನಾಗಿ ನೆನೆದಿರುತ್ತೆ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1 ನಿಮಿಷ ನಾದ್ಕೊಂಡ್ರೆ ಸಾಕು. ಇವಾಗ ಗ್ಯಾಸ್ ಮೇಲೆ ಒಂದು ಕಡಾಯಿನಿಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಕಡುಬು ಕರಿಯುವಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು ನೋಡಿ. ನಾನಿಲ್ಲಿ ಒಂದು ಅರ್ಧ ಕಡಾಯಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಲಿಂಬೆ ಗಾತ್ರದಷ್ಟು ಗೋಧಿ ಹಿಟ್ಟಿನ ಉಂಡೆಯನ್ನು ತೆಗೆದುಕೊಂಡು ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಳ್ಳಿ. ಇವಾಗ ನಾವು ಪೂರಿ ರೀತಿ ಲಟ್ಟಿಸ್ಕೊಳ್ಬೇಕು. ತುಂಬ ತೆಳುನೂ ಬೇಡ, ತುಂಬ ದಪ್ಪನೂ ಬೇಡ.
ಏಕೆಂದರೆ ತುಂಬ ತೆಳು ಇದ್ರೂ ನಡೆಯುತ್ತೆ, ಆದರೆ ಎಣ್ಣೆಯಲ್ಲಿ ಹಾಕಿದ ನಂತರ ಒಡೆಯುತ್ತೆ. ಅದಕ್ಕೋಸ್ಕರ ತುಂಬ ದಪ್ಪ ಏನು ಮಾಡ್ಕೊಳ್ಬೇಡಿ, ಅಷ್ಟೊಂದು ಚೆನ್ನಾಗಿರೋದಿಲ್ಲ. ನೋಡಿ ಈ ರೀತಿ ಮಾಡಿಕೊಂಡ್ರೆ ಸಾಕು, ಇಷ್ಟೊಂದು ಆದರೆ ಸಾಕು. ನಿಮಗೆ ಸಣ್ಣ ಸೈಜಲ್ಲಿ ಮಾಡಿಕೊಂಡ್ರೂ ನಡೆಯುತ್ತೆ, ಸ್ವಲ್ಪ ದೊಡ್ಡ ಸೈಜಲ್ಲಿ ಕಡುಬು ಮಾಡಿಕೊಂಡ್ರೂ ನಡೆಯುತ್ತೆ. ನೋಡಿ ಇದು ತುಂಬ ದಪ್ಪನೂ ಇಲ್ಲ, ತುಂಬ ತೆಳುವೂ ಇಲ್ಲ, ಚಪಾತಿಗಿಂತನೂ ಸ್ವಲ್ಪ ತೆಳುವಾಗಿದೆ ಅಷ್ಟೇ. ಇವಾಗ ಮೊದಲೇ ರೆಡಿ ಮಾಡಿರುವ ಕಡಲೆಬೇಳೆಯ ಹೂರಣ ಇಟ್ಕೊಳ್ತಾ ಇದ್ದೀನಿ. ನಾವು ಕರ್ಜಿಕಾಯಿ ಮಾಡ್ಕೊಳ್ತೀವಲ್ವ, ಅದೇ ರೀತಿ ಮಾಡ್ಕೊಳ್ಳಿ. ಸೈಡಿನೆಲ್ಲ ಪ್ರೆಸ್ ಮಾಡಿ ಇದನ್ನು ಇವಾಗ ಫೋಲ್ಡ್ ಮಾಡ್ಕೋಬೇಕು. ಕಡುಬು ಯಾವ ರೀತಿ ಮಾಡ್ಕೊಳ್ತೀವಲ್ವ ಅದೇ ರೀತಿ ಹೀಗೆ ಹಾಕೊಡ್ಬೋದು, ಆದರೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತುತ್ತೆ. ಅದಕ್ಕೋಸ್ಕರ ನೀವು ಎಲ್ಲ ಹಿಟ್ಟಿನಿಂದನೂ ಇದೇ ರೀತಿ ಮಾಡಿಕೊಂಡು ಒಂದ್ಸಲ ಇಟ್ಕೊಂಡ್ರೆ ಸಾಕು, ಕರಿಯಲು ತುಂಬ ಬೇಗ ಕರ್ಕೊಳ್ಬೋದು. ನಾ ಇದೇ ರೀತಿ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಪೂರಿ ರೀತಿ ಲಟ್ಟಿಸ್ಕೊಳ್ಳಿ. ಇದೇನು ಮುರಿಯೋದಿಲ್ಲ, ಅಂಟುವುದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನಾವು ಹಿಟ್ಟಿನಲ್ಲಿ ಎಣ್ಣೆ ಹಾಕಿ ನಾದುವುದರಿಂದ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ. ನೋಡಿ ಪೂರಿ ಅದಕ್ಕೆ ಲಟ್ಟಿಸಿಕೊಂಡ ನಂತರ ಕಡಲೆಬೇಳೆಯ ಹೂರಣ ಇಟ್ಕೊಳ್ತಾ ಇದ್ದೀನಿ. ನಾವು ಹಬ್ಬದಲ್ಲಿ ಈ ರೀತಿ ಮಾಡಿಕೊಂಡ್ರೆ ಮಕ್ಕಳು ತುಂಬ ಇಷ್ಟಪಡುತ್ತಾರೆ, ತುಂಬ ಚೆನ್ನಾಗಿ ರೆಡಿಯಾಗುತ್ತೆ, ಬೇಗನೂ ಮಾಡ್ಕೊಳ್ಬೋದು. ನೋಡಿ ಎಷ್ಟೊಂದು ಚೆನ್ನಾಗಿ ಬರ್ತಾ ಇದೆ ಅಂತ. ಇದೇ ರೀತಿ ಮಿಕ್ಕಿರುವ ಎಲ್ಲ ಕಡುಬು ರೆಡಿ ಮಾಡ್ಕೊಳ್ಳಿ. ಕಡುಬು ಮಾಡ್ಕೊಂಡ ನಂತರ ಕಾದ ಎಣ್ಣೆಯಲ್ಲಿ ನಾವು ಕರೆದುಕೊಳ್ಬೇಕು. ನೋಡಿ ಈ ರೀತಿ ಡಿಸೈನ್ ಮಾಡಿಕೊಂಡ್ರೆ ಸಾಕು. ಇವಾಗ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಎಣ್ಣೆ ಕಾದ ನಂತರ ಒಂದು ಸಲ 2 ಕಡುಬು ಹಾಕ್ಕೊಂಡ್ರೆ ಸಾಕು. ನಾನಿಲ್ಲಿ ಸೈಜಲ್ಲಿ ಸ್ವಲ್ಪ ದೊಡ್ಡ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ. ನೀವು ಚಿಕ್ಕ ಸೈಜಲ್ಲಿ ಮಾಡಿಕೊಂಡ್ರೆ ಒಂದೇ ಸಲ 3-4 ಕರೆದುಕೊಳ್ಬೋದು. ಇದು 2 ಗೋಲ್ಡನ್ ಕಲರ್ ಬರುವವರೆಗೂ ಕರೆದುಕೊಡ್ಬೇಕು, ಮೇಲೆ ಕೆಳಗೆ 2 ಕಡೆ ತುಂಬ ಚೆನ್ನಾಗಿ ಕರೆದುಕೊಂಡ ನಂತರ ಇದನ್ನು ತೆಗೆದುಕೊಳ್ಬೇಕು. ನೋಡಿ ಇಷ್ಟೊಂದು ಕಲರ್ ಚೇಂಜ್ ಆದರೆ ಸಾಕು. ಇವಾಗ ಇದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ. ಇದೇ ರೀತಿ ಮಿಕ್ಕಿರುವ ಎಲ್ಲ ಕಡುಬನ್ನು ಕರೆದುಕೊಳ್ಳಿ. 2 ಕಡೆ ಚೆನ್ನಾಗಿ ಕಲರ್ ಚೇಂಜ್ ಆದ ನಂತರ ಇದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ಳಿ. ಈ ರೀತಿ ಕರಿಯುವುದರಿಂದ ಈ ಕಡುಬು ತುಂಬ ಚೆನ್ನಾಗಿ ಬರುತ್ತೆ. ಮೇಲೆ ಕ್ರಿಸ್ಪಿ, ಹಾಗೆ ಒಳಗಡೆ ಸಾಫ್ಟ್ ಆಗಿ ರುಚಿಕರವಾದ ಕಡುಬು ರೆಡಿಯಾಗುತ್ತೆ. ಇದು ದೇವರ ನೈವೇದ್ಯಕ್ಕೂ ನಾವು ಮಾಡ್ಕೊಳ್ಬೋದು. ನೋಡಿ ಇವಾಗ ನಾನು ಇದರ ಜೊತೆನೇ ಅಕ್ಕಿ ಹಪ್ಪಳ ಕರೆದುಕೊಳ್ತಾ ಇದ್ದೀನಿ. ನಾನಿಲ್ಲಿ ಪಕೋಡ ಹಾಗೂ ಬಜೆ ಏನು ಹಾಕ್ತಾ ಇಲ್ಲ, ಹಪ್ಪಳ ಮಾತ್ರ ಕರಿತಾ ಇರೋದು. ನೀವು ಬೇಕಾದರೆ ಈ ಕಡುಬಿನ ಜೊತೆ ಪಕೋಡ ಬಜ್ಜಿ ಏನಾದರೂ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ನಮ್ಮ ಹಳ್ಳಿ ಕಡೆ ಯಾವ ರೀತಿ ನಾವು ಸರ್ವ್ ಮಾಡ್ತೀವಿ ನೋಡಿ. ಒಂದು ತಟ್ಟೆಗೆ ಒಂದು ಬಟ್ಲನ್ನಿಟ್ಟು ಅದರಲ್ಲಿ ಕಡುಬು ಇಟ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ನಾವು ಕಡಿ ಇಟ್ಕೊಳ್ತಾ ಇದ್ದೀನಿ, ಕಟ್ಟಿ ನಾಂಬರು ಹಾಕೊಳ್ತಾ ಇದ್ದೀನಿ. ನಮ್ಮ ಬೀದರ್ ಕಡೆ ಅಂತೂ ಕಟ್ಟಿ ನಾಂಬರು ತುಂಬ ಇಷ್ಟಪಡುತ್ತಾರೆ. ಪ್ರತಿಯೊಂದು ಹಬ್ಬದಲ್ಲೂ ಇದೇ ಮಾಡ್ಕೊಳ್ತೀವಿ ನಾವು. ಈ ಕಡುಬಿನ ಮೇಲೆ ಸ್ವಲ್ಪ ತುಪ್ಪ ಹಾಕೊಳ್ತಾ ಇದ್ದೀನಿ. ನೋಡಿ ಈ ಕಡುಬು ಹಾಗೆ ತುಪ್ಪ ತುಂಬ ಚೆನ್ನಾಗಿರುತ್ತೆ. ಅದರ ಜೊತೆ ಈ ಸಾಂಬಾರು ನೋಡಿ ಅನ್ನ ಹಾಗೆ ಹಪ್ಪಳ ಇದ್ದರೆ ಸಾಕು, ತುಂಬ ಚೆನ್ನಾಗಿ ರೆಡಿಯಾಗುತ್ತೆ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.